ಎಲ್ಲರಿಗೂ ನಮಸ್ಕಾರ. ನಾನು ಶಾಂತಮಲ್ಲಪ್ಪ. ಕಳೆದ 6 ವರ್ಷಗಳಿಂದ ಈ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇದು ನಮ್ಮ JSS ಟೆಕ್ನಿಕಲ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ 2018ನಲ್ಲಿ ಈ ನಮ್ಮ JSS PU ಕಾಲೇಜು ಪ್ರಾರಂಭವಾಗಿದೆ. ಇದು ಅತ್ಯಂತ ವಿಶೇಷವಾದ ಕಾಲೇಜು ಅಂತ ಹೇಳ್ಬೋದು. ಯಾಕಂದರೆ ತುಂಬ ಅನುಭವ ಹೊಂದಿದ ಉಪನ್ಯಾಸಕರನ್ನು ನಮ್ಮ ಸಂಸ್ಥೆಯ ಅಂದರೆ ನಮ್ಮ ಅಂಗಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ತುಂಬ ಅನುಭವ ಹೊಂದಿದ ಉಪನ್ಯಾಸಕರನ್ನು ಇಲ್ಲಿ ನೇಮಿಸಿ ತುಂಬ ವಿಶೇಷವಾದ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಕೇವಲ ಒಂದು ತರಗತಿಗೆ 40 ಮಕ್ಕಳಂತೆ 4 ಸೆಕ್ಷನ್ಗಳನ್ನ ವಿಜ್ಞಾನ ವಿಭಾಗದಲ್ಲಿ ಮಾತ್ರ ಅಂದರೆ PCMBಯಲ್ಲಿ ಮಾತ್ರ ಇಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಟೋಟಲಿ ನಮ್ಮ ಕಾಲೇಜಿನಲ್ಲಿ 160 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದು, ಒಂದು ತರಗತಿಗೆ 40 ವಿದ್ಯಾರ್ಥಿಗಳು. ನೀವು ಬೇರೆಡೆ ಎಲ್ಲ ನೋಡ್ಬೋದು, ಎಲ್ಲ ಕಮರ್ಷಿಯಲ್ ಟೈಪ್ ಅಂದರೆ 80, 90, ಎಬೋ 100 ಕೂಡ ವಿದ್ಯಾರ್ಥಿಗಳನ್ನು ಕೂರಿಸ್ತಾರೆ. ಬಟ್ ನಮ್ಮ ಕಾಲೇಜಿನಲ್ಲಿ 40 ವಿದ್ಯಾರ್ಥಿಗಳು ಒಂದು ಸೆಕ್ಷನ್ಗೆ ಮಾತ್ರ ಸೀಮಿತಗೊಳಿಸಿ. ಯಾಕಂದರೆ ಕಡಿಮೆ ಸ್ಟ್ರೆಂತ್ ಇದ್ದರೆ ನಾವು ಹೆಚ್ಚು ಕೂಡ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಅವರು ಬುದ್ಧಿವಂತ ವಿದ್ಯಾರ್ಥಿ ಇರ್ಬೋದು ಅಥವಾ ಸ್ವಲ್ಪ ಬ್ಯಾಕ್ವರ್ಡ್ ವಿದ್ಯಾರ್ಥಿ ಆಗ್ಬೋದು. ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಒಂದು ಉತ್ತುಂಗಕ್ಕೆ ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಅಂದರೆ ಮಿನಿಮಮ್ ಸ್ಟ್ರೆಂತ್ ಮ್ಯಾಕ್ಸಿಮಮ್ ಅಬ್ಸರ್ವೇಷನ್ಸ್ ಅನ್ನೋ ದೃಷ್ಟಿಯಿಂದ ನಾವು ಒಂದು ಪ್ಲ್ಯಾನ್ನ ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ 4 ವಿಭಾಗಗಳಲ್ಲಿ 2 ಡಿಫ್ರೆಂಟ್ ಇರುತ್ತವೆ. ಒಂದು ಇಂಟಿಗ್ರೇಟೆಡ್, ಇನ್ನೊಂದು ಸೆಮಿ ಇಂಟಿಗ್ರೇಟೆಡ್. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಪ್ರಸ್ತುತ ಟ್ರೆಂಡಲ್ಲಿರೋದು ಯಾವುದು ಅಂದರೆ ಇಂಟಿಗ್ರೇಟೆಡ್ ಸೆಕ್ಷನ್ಸ್ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಅಂದರೆ ಆಲ್ ಇನ್ ಎ ಸಿಂಗಲ್ ಗ್ರೂಪ್ ಅಂತ, ಅಂದರೆ ಬೋರ್ಡ್ ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಮಾರ್ನಿಂಗ್ 8:45 ಟು ಈವ್ನಿಂಗ್ 4:45 ತನಕ ಕೂಡ ಕ್ಲಾಸಸ್ ಇಂಟಿಗ್ರೇಟೆಡ್ ಸೆಕ್ಷನಲ್ಲಿ ರನ್ ಆಗ್ತಾ ಇರುತ್ತೆ, ಇನ್ಕ್ಲೂಡಿಂಗ್ ಸಾಟರ್ಡೆ. ಮತ್ತು ನಮಗೆ ನೆಸೆಸಿಟಿ ಇದ್ದರೆ ಸಂಡೇಸ್ ಕೂಡ ಕ್ಲಾಸ್ನ ರನ್ ಮಾಡ್ತಾರೆ. ಜೊತೆಗೆ ಬೇಸಿಗೆ ರಜೆಯ ದಿನಗಳಲ್ಲಿ ಮತ್ತು ದಸರಾ ರಜೆಯ ದಿನಗಳಲ್ಲೂ ಕೂಡ ನಾವು ತರಗತಿಗಳನ್ನು ನಡೆಸ್ತಾ ಇರ್ತೀವಿ. ಯಾಕಂದರೆ ಈ 2 ಇಯರ್ಸಲ್ಲಿ ಬೋರ್ಡ್ ಕ್ಲಾಸ್ ಪ್ಲಸ್ ಕಾಂಪಿಟೇಟಿವ್ ಅಂದರೆ CET, NEET, JEE ಎಲ್ಲ ನಾವು ಎಕ್ಸಾಮ್ಗಳನ್ನು ಕಂಪ್ಲೀಟ್ ಮಾಡಬೇಕಾದ್ರಿಂದ ದಸರಾ ರಜೆ ದಿನಗಳಲ್ಲೂ ಮತ್ತು ಬೇಸಿಗೆ ರಜೆ ದಿನಗಳಲ್ಲೂ ಕೂಡ ತರಗತಿಗಳನ್ನು ನಡೆಸ್ತಾ ಇರ್ತೀವಿ. ಇಲ್ಲಿ ಮಕ್ಕಳಿಗೆ CET, NEET ಸ್ಟಡಿ ಮೆಟೀರಿಯಲ್ಸ್, ರೆಕಾರ್ಡ್ ಬುಕ್ಸ್, ಯೂನಿಫಾರ್ಮ್, ID ಕಾರ್ಡ್ ಎಲ್ಲವೂ ಕೂಡ ನಮ್ಮ ಫೀಸ್ ಸ್ಟ್ರಕ್ಚರಲ್ಲಿ ಒಳಗೊಂಡಿರುತ್ತೆ. ಅವರು ಕೇವಲ ರೈಟಿಂಗ್ ನೋಟ್ಸನ್ನು ಪರ್ಚೇಸ್ ಮಾಡಿದ್ರೆ ಸಾಕು. ಜೊತೆಗೆ ಇನ್ನೊಂದು ನಾನ್ ಇಂಟಿಗ್ರೇಟೆಡ್ ಸೆಕ್ಷನ್ ಅಂತ ಇದೆ, ಅದು ಕೂಡ 2 ಸೆಕ್ಷನ್ಸ್ ಬರುತ್ತೆ. ಅದರ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9:30ರಿಂದ ಸಾಯಂಕಾಲ 4:30 ತನಕ ಇರುತ್ತೆ. ಅಂದರೆ ಈ ಸೆಮಿ ಇಂಟಿಗ್ರೇಟೆಡಲ್ಲಿ ವಾರದಲ್ಲಿ 4 ತರಗತಿಗಳು ಮಾತ್ರ ನಾವು ಸ್ಪರ್ಧಾತ್ಮಕ ತರಬೇತಿಗಳನ್ನು ನೀಡ್ತೀವಿ, ಅಂದರೆ PCMB. ಅದು ಇಲ್ಲೂ ಕೂಡ ಬೇಸಿಗೆ ರಜೆ ದಿನಗಳಲ್ಲೂ ಕೂಡ ಮತ್ತು ದಸರಾ ರಜೆ ದಿನಗಳಲ್ಲೂ ಕೂಡ ತರಗತಿಗಳು ನಡೆಸ್ತೀವಿ. ಏನು ಡಿಫ್ರೆನ್ಸ್ ಅಂದರೆ ಈ ಇಂಟಿಗ್ರೇಟೆಡ್ ಮತ್ತು ಸೆಮಿ ಇಂಟಿಗ್ರೇಟೆಡ್ ಏನು ಡಿಫ್ರೆನ್ಸ್ ಅಂದರೆ, ಈ ಇಂಟಿಗ್ರೇಟೆಡಲ್ಲಿ ಮ್ಯಾಕ್ಸಿಮಮ್ CET ಕ್ಲಾಸಸ್ ಇರುತ್ತೆ ಮತ್ತು ವಾಲ್ಯೂಮ್ ಆಫ್ ದ CET ಮೆಟೀರಿಯಲ್ಸ್ ಜಾಸ್ತಿ ಇರುತ್ತೆ. ಬಟ್ ಸೆಮಿ ಇಂಟಿಗ್ರೇಟೆಡಲ್ಲಿ ನಂಬರ್ ಆಫ್ ಕಾಂಪಿಟೇಟಿವ್ ಕ್ಲಾಸಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ ಮತ್ತು ವಾಲ್ಯೂಮ್ ಆಫ್ ದ ಕಾಂಪಿಟೇಟಿವ್ ಮೆಟೀರಿಯಲ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಅದನ್ನು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ನೀವು ನಿಮ್ಮ ಏನಿರುತ್ತೆ ಅದ್ರ ಮೇಲೆ ನೀವು ಸೆಕ್ಷನ್ಸನ್ನು ನೀವೇ ಚೂಸ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಕೂಡ ಕಾಲೇಜ್ ಪ್ರಿಮಿಸಸ್ ಎಲ್ಲ ಇದೆ. ಅಂದರೆ ನಮ್ಮ ಕ್ಯಾಂಪಸ್ ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. 102 ಎಕ್ರೆಸ್ ಇದೆ. ಇದು BEಗೆ ತುಂಬ ಫೇಮಸ್ ಆಗಿದೆ. ಇಲ್ಲಿ ಎಷ್ಟೋ ಮಕ್ಕಳು ನಮ್ಮಲ್ಲಿ PU ಕಂಪ್ಲೀಟ್ ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಇಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಮೆಡಿಕಲ್ಗೆ ಹೋಗಿದ್ದಾರೆ, ಅಬ್ರಾಡ್ ಹೋಗಿದ್ದಾರೆ, ಬೇರೆ ಕಾಲೇಜಲ್ಲೂ ತಗೊಂಡಿದ್ದಾರೆ, JEE ಕೂಡ ಪಾಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಅಂದರೆ ಕಡಿಮೆ ಸ್ಟ್ರೆಂತು ನಮಗೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಮನಿ ಮೈಂಡೆಡ್ ಅಲ್ಲ, ನಮ್ಮ JSS ಸಂಸ್ಥೆ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾ ಇದೆ. ಜೊತೆಗೆ ಸುತ್ತೂರು ಜಾತ್ರೆ ನಿಮ್ಮೆಲ್ಲರೂ ಗೊತ್ತಿದೆ, ಅದರಲ್ಲಿ ನಡೆಯುವ ಸ್ಪೋರ್ಟ್ಸಲ್ಲೂ ಕೂಡ ನಮ್ಮ ಮಕ್ಕಳು ವಾಲಿಬಾಲ್ ಇರ್ಬೋದು, ಇನ್ನು ಮುಂತಾದ ಇತ್ಯಾದಿ ಆಟೋಟಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ನಮ್ಮ ದಸರಾದಲ್ಲಿ ನಡೆಯುವ ಯುವ ಸಂಭ್ರಮದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಅಂದರೆ ಬರೀ ಓದೋದು ಮಾತ್ರ ಅಲ್ಲ, ಜೊತೆಗೆ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್, ಕಲ್ಚರಲ್ ಎಲ್ಲವೂ ಕೂಡ ಸಮಗ್ರವಾಗಿ ಇಲ್ಲಿ ಮಕ್ಕಳು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು. ತುಂಬ ಚೆನ್ನಾಗಿದೆ. ವೆಲ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್, ಬೋರ್ಡ್ ಕ್ಲಾಸ್ಗೆ ಬೇರೆ ಲೆಕ್ಚರ್ಸ್ ಇರ್ತಾರೆ, CET, NEET ಕಾಂಪಿಟೇಟಿವ್ ಕ್ಲಾಸಸ್ಗೆ ಬೇರೆ ಲೆಕ್ಚರ್ಸ್ ಇರ್ತಾರೆ. ಅಂದರೆ 160 ಮಕ್ಕಳಿಗೆ 14 ಸ್ಟ್ರೆಂತ್ ಸ್ಟಾಫ್ ಇದೆ.
ಎಲ್ಲ ಲೆಕ್ಚರರ್ಸ್ ಕೂಡ ಅಲ್ಲೇ ಅವೈಲಬಲ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ಕೂಡ ಅವರು ಡೌಟ್ಸನ್ನು ಸಾಲ್ವ್ ಮಾಡ್ಕೋಬೋದು. ಮತ್ತು ನಮ್ಮಲ್ಲಿ ಏನು ಅಂದರೆ ಹಾಸ್ಟೆಲಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ನಾವು ಮೊಬೈಲ್ಗೆ ಯಾವುದೇ ರೀತಿ ಕೂಡ ಸ್ಟಡಿ ಮೆಟೀರಿಯಲ್ಸ್ ಇರಲಿ, ನೋಟ್ಸ್ ಇರಲಿ, ಯಾವುದೂ ಕೂಡ ಸೆಂಡ್ ಮಾಡೋದಿಲ್ಲ. ಇಲ್ಲೇ ಲ್ಯಾಂಡ್ಲೈನ್ ಸೌಲಭ್ಯ ಇದೆ. ಡೇ ಬೈ ಡೇ ಅವರು ಪೇರೆಂಟ್ಸ್ ಜೊತೆ ಮಾತಾಡ್ಕೋಬೋದು. ಡೇ ಸ್ಕಾಲರ್ಸ್ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಿಲ್ಲ. ಇಲ್ಲಿ ನಾವು ಬೇಗ ಕ್ಲಾಸನ್ನು ಮಾಡೋದ್ರಿಂದ ಮಕ್ಕಳಿಗೆ ಬೇಗ ಸಿಲೆಬಸ್ ಮುಗಿತದೆ. ಕಾಂಪಿಟೇಟಿವ್ ಇರಲಿ, ಬೋರ್ಡ್ ಎಕ್ಸಾಮ್ ಇರಲಿ, ಎಲ್ಲವೂ ಕೂಡ ಒಂದು ಸಿಂಗಲ್ ಗ್ರೂಪಲ್ಲಿ ಸಿಗೋದ್ರಿಂದ ನೀವು ಬಂದು ಒಂದು ಸಾರಿ ವಿಸಿಟ್ ಮಾಡಿ ಇಲ್ಲಿ. ಮತ್ತು ಲೋಯೆಸ್ಟ್ ಫೀಸ್ ಸ್ಟ್ರಕ್ಚರ್ ಇನ್ ಮೈಸೂರು ಅಂತ ಹೇಳ್ಬೋದು. ಇಷ್ಟು ಕಡಿಮೆ ಫೀಸ್ ಸ್ಟ್ರಕ್ಚರ್ಗೆ ಇಷ್ಟು ಕಡಿಮೆ ಸ್ಟ್ರೆಂತನ್ನು ಒಂದು ತರಗತಿಯಲ್ಲಿ ಎಲ್ಲೂ ಕೂಡ ಅಕಾಮಡೇಟ್ ಮಾಡೋದಿಲ್ಲ. ಒಂದ್ಸರಿ ಬಂದು ವಿಸಿಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.